ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಏನು ಮಾಡಾಕತ್ತೀನಿ ನೋಡ್ರಿಪ್ಪ. ನಾನು ಚಿಕನ್ ಸುಕ್ಕಾನು ಮತ್ತು ಸಾಂಬಾರು ಎರಡೂ ಮಾಡಾಕತ್ತೀನಿ. ಒಂದು ವಿಡಿಯೋದಾಗ ಚಿಕನ್ ಸುಕ್ಕ ಮಾಡಿ ತೋರಿಸೀನಿ, ಒಂದು ವಿಡಿಯೋದಾಗ ಚಿಕನ್ ಸಾಂಬಾರು ತೋರ್ಸ್ಲಕತ್ತೀನಿ. ಎರಡೂ ಒಂದೊಂದು ಸಪ್ರೇಟ್ ಮಾಡ್ಕೊಂಡೀನಿ ನೋಡಿರಿ. ಈಗ ನೋಡಿರಿ ಚಿಕನ್ ತೊಗೊಂಡೀನಿ, 1.5 kg ಚಿಕನ್ ತೊಗೊಂಡೀನಿ. ನಾನು ಸ್ವಚ್ಛಂಗಿ ಚಿಕನ್ನ ತೊಳ್ಕೊಂಬರ್ತೀನಿ ರೀ ಮೊದಲು. ಅಂದರೆ ಒಂದು 5-6 ಸಲ ತೊಳ್ಕೊಂಬರ್ಬೇಕ್ರಿ. ಇದಕ್ಕೆ ಉಪ್ಪು ಮತ್ತು ಅರ್ಶಿಣ ಪುಡಿ ಹಚ್ಕೊಂಡು ಇಟ್ಕೊಂಡು ಒಂದು 5-6 ಸಲ ನಾನು ಸ್ವಚ್ಛಂಗೆ ತೊಳ್ಕೊಂಬಂದೀನಿ ನೋಡಿರಿ. ಅಂದರೆ ನಾವು ಎಷ್ಟು ಸ್ವಚ್ಛಂಗೆ ತೊಳ್ಕೊಂಬರ್ತೀವಿ ನೋಡಿರಿ ಅಷ್ಟು ಚಿಕನ್ ನಾರಂಗಿಲ್ಲ ನೋಡಿರಿ. ಈಗ ಇಷ್ಟ ಬೇಕಾಗಿರುವ ಸಾಮಗ್ರಿಗಳನ್ನ ತೊಗೊಂಡೀನಿ ನೋಡಿರಿ. ಏನೇನು ಬೇಕಾಗಿರುವ ಸಾಮಗ್ರಿಗಳು ಈಗ ಹೇಳ್ತೀನಿ ನೋಡಿರಿ. ನಾನು ಚಿಕನ್ನ 1.5 kg ಚಿಕನ್ ತೊಗೊಂಡೀನಿ, ಮತ್ತು ಟೊಮಾಟೊ ತೊಗೊಂಡೀನಿ ರೀ, 2 ಟೊಮಾಟೊ ತೊಗೊಂಡೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಬೆಳ್ಳುಳ್ಳಿ, ಖಾರ ಮತ್ತು ಗರಂ ಮಸಾಲ ಇಷ್ಟ ಬೇಕಾಗಿರುವ ಸಾಮಗ್ರಿಗಳನ್ನ ತೊಗೊಂಡೀನಿ. ಮತ್ತು ಎಣ್ಣೆ ತೊಗೊಂಡೀನಿ ನೋಡಿರಿ. ಇಷ್ಟ ಬೇಕಾಗಿರುವ ಸಾಮಗ್ರಿಗಳು. ಈಗ ಒಲೆ ಮ್ಯಾಗ ಒಂದು ಬೊಗಣಿ ಇಟ್ಕೊಂಡೀನಿ ನೋಡಿರಿ. ಫಸ್ಟ್ ನೀರು ಕಾಸ್ಕೊಳಕ್ಕೆ ಒಂದು ಬೊಗಣಿ ಒಳಗೆ ಒಂದು 2 ಚರಿಗೆ ಆಗೋಷ್ಟು ನೀರು ಹಾಕ್ಕೊಂಡೀನಿ. ಹಾಕ್ಕೊಂಡು ಈಗ ಒಲೆ ಹೊತ್ಸ್ಕೊಳಕತ್ತೀನಿ ನೋಡಿರಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಒಂದು 3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡೆ ನಾನು. ಇದು ಎಣ್ಣೆ ಕುದ ಬಳಕ ಎಣ್ಣೆ ಕಾಯ್ದ ಬಳಕ ನಾನು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಆಲ್ಮೋಸ್ಟ್ ಈ ಚಿಕನ್ ಸಾಂಬಾರು ನೋಡಿರಿ ಖಡಕ್ ರೊಟ್ಟಿಯಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಜೋಳದ ರೊಟ್ಟಿ ಆಗಲಿ ಸಜ್ಜಿ ರೊಟ್ಟಿ ಆಗಲಿ ಖಡಕ್ ಇದ್ರೊಳಗೆ ಮಾಡಾಕತ್ತೀನಿ ನಾನು. ಅತಿ ಗಟ್ಟಿನೂ ಅಲ್ಲ ಅತಿ ಅಳಸನೂ ಅಲ್ಲ, ಆ ಥರ ಸಾಂಬಾರು ಮಾಡಾಕತ್ತೀನಿ. ಈಗ ಚಿಕನ್ ಐತೆ ನೋಡಿರಿ, ಚಿಕನ್ನ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಒಳಗೆ ಬೆಳ್ಳುಳ್ಳಿ ಫ್ರೈ ಆಗೋಣ ಚಿಕನ್ ಹಾಕ್ಕೋಬೇಕು. ನಾವು ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಜವಾರಿ ತಿನ್ಬೇಕು ರೀ. ಮತ್ತು ಇಲ್ಲಾಂದ್ರೆ ಜವಾರಿ ಸಿಗ್ಲಿಕ್ಕಂದ್ರೆ ಫ್ರೆಶ್ ಚಿಕನ್ ತೊಗೊಂಡ್ಬರ್ರಿ. ಯಾಕಂದ್ರೆ ಫ್ರೆಶ್ ಚಿಕನ್ ಇರ್ಲಿಕ್ಕಂದ್ರೆ ಸಾಂಬಾರು ಸ್ವಲ್ಪ ವಾಸನೆ ಆಗ್ತೈತಿ. ಅದಕ್ಕೆ ವಾಸನೆ ಹೋಗ್ಬೇಕಂದ್ರೆ ಜೋಳದ ಹಿಟ್ಟು ಇರ್ತೈತಿ ನೋಡಿರಿ, ಆ ಜೋಳದ ಹಿಟ್ಟನ್ನು ಚಿಕನ್ಗೆ ಡ್ರೈ ಇದ್ದಾಗೆ ಅಂದರೆ ಹಸಿದಿದ್ದಾಗೆ ಅದನ್ನು ಹಚ್ಚಿ ತೊಳಿಬೇಕು ರೀ. ಚಿಕನ್ಗೆ ತೊಳೆದ್ನಾಗ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ತೊಳ್ಕೊಬೇಕು. ಈಗ ನೋಡಿರಿ ನೀಟಾಗಿ ಚಿಕನ್ನ ಈ ಥರ ತಿರುವಾಡ್ಕೊಳಕತ್ತೀನಿ ನಾನು. ಈಗ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. 1 ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿ ಹಾಕ್ಕೊತೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ಅತಿ ಭಾಳ ಸಾಂಬಾರು ನಮ್ಮಲ್ಲೇನು ಅಷ್ಟು ತಿನ್ನಂಗಿಲ್ಲ ಅಂತಂದ್ರೆ ಅಷ್ಟು ಸಣ್ಣ ಬೊಗಣಿ ಒಳಗೆ ಮಾಡ್ಕೊಂಡಿದ್ದೀನಿ ರೀ. ನಾನು ಇದೇ ಸಾಂಬಾರು ಮಾಡ್ಕೊಂಡು ಸುಕ್ಕ ತಿಕ್ಕೋತೀನಿ, ಇದ್ರೊಳಗೆ ಸುಕ್ಕ ಮಾಡ್ಕೋಬೇಕಂತಂದು. ಈಗ ಉಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. ಹಳ್ಳುಪ್ಪು ಹಾಕ್ಕೊಳಕತ್ತೀನಿ ನಾನು. ಇದ್ರೆ ಹಳ್ಳುಪ್ಪು ಇದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ನೀವು ಮಾಮೂಲಿ ಸಣ್ಣ ಉಪ್ಪನ್ನೇ ಹಾಕೋಬೋದು. ಹಳ್ಳುಪ್ಪು ಹಾಕ್ರೆ ರುಚಿ ಚೆನ್ನಾಗಿರ್ತೈತೆ ಅಂತಂದು ಹಳ್ಳುಪ್ಪು ಹಾಕಿದ್ದಷ್ಟೇ ನಾನು. ಈಗ ನೋಡಿರಿ ನೀರು ಬಿಡಾಕತ್ತೈತಿ, ನಾನು ಏನೂ ಹಾಕಿಲ್ಲ, ನೀರು ಬಿಡಾಕತ್ತೈತಿ. ಅಂದ್ರೆ ಕೈ ಬಿಡಲಾರ್ದೆ ಸ್ವಲ್ಪ ಅಳಿಗಾಡಿಸ್ಕೋಬೇಕು, ಯಾಕಂದ್ರೆ ತೆಳಗೆ ಹೊತ್ತೈತಿರಲಿ ಅದಕ್ಕೆ. ನನ್ನ ಆಲ್ಮೋಸ್ಟ್ ನನಗೆ ನಾನು ಚಿಕನ್ ತಿನ್ನಲ್ಲ ಮತ್ತು ತತ್ತಿ ತಿನ್ನಲ್ಲ, ಏನೂ ತಿನ್ನಲ್ಲ. ಬಟ್ ನಂಗೆ ಚಿಕನ್ ಮಾಡೋಕೆ ಆಸಕ್ತಿ ಭಾಳ ಖುಷಿ ಅನಿಸ್ತೈತೆ ರೀ ನನಗೆ. ಈಗ ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಯಾವ ಥರ ಅಂದ್ರೆ ಖುಷಿ ಇರ್ತೈತಿ ನಾನು ಅಡುಗೆ ಮಾಡುವಾಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ ನೋಡಿರಿ. ಎಲ್ಲನೂ ಚಿಕನನ್ನು ನಾನೇ ತೊಳೆದು ಹಾಕ್ಕೋತೀನಿ. ನಾನು ತೊಳೆದು ಅಡುಗೆ ನಾನೇ ಮಾಡ್ತೀನಿ. ತಿನ್ನಂಗಿಲ್ಲ ಅಂದ್ರೂ ನಂಗೆ ಅಡುಗೆ ಮಾಡೋದಷ್ಟು ಇಷ್ಟ ರೀ. ನನಗೆ ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ ಆಗಲಿ ಇವೆಲ್ಲನೂ ಇಷ್ಟಪಟ್ಟೆ ಮಾಡಿರ್ತೀನಿ ನಾನು. ರುಚಿ ಅಷ್ಟೇ ನೋಡೋಂಗಿಲ್ಲ ಅಷ್ಟೇ, ನಾನು ಎಲ್ಲನೂ ಚೆನ್ನಾಗೇ ಮಾಡಿರ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ರೀ. ಈಗ ಟೊಮಾಟೊ ಹಾಕ್ಕೊಳಕತ್ತೀನಿ ನೋಡಿರಿ. 2 ಟೊಮಾಟೊನ ಹಾಕ್ಕೊಂಡೆ ನಾನು. ಟೊಮಾಟೊನು ಸ್ಮೂತಾಗಿ ಇದು ಆಗಬೇಕಾದ ಅಂದರೆ ಫುಲ್ ಅದ್ರಾಗೆ ಕುದಿಬೇಕು ರೀ. ಈಗ ಎಣ್ಣೆ ಬಿಡಾತೈತಿ ನೋಡಿರಿ, ಈ ಥರ ನೀರು ಬಿಡ್ತೈತಿ. ನೀವು ನೀರು ಹಾಕೇ ಇಲ್ಲ, ನಾನು ನೀರೇ ಹಾಕಿಲ್ಲ, ಬಟ್ ನೀರು ಬಿಟ್ಟೈತಿ ನೋಡಿರಿ. ಈಗ ಅಚ್ಚ ಖಾರದ ಪುಡಿ ತೊಗೋತೀನಿ ನಾನು. 2-3 ಸ್ಪೂನ್ ಆಗಷ್ಟು ಅಚ್ಚ ಖಾರ, ಸಣ್ಣ ಸ್ಪೂನ್ಲೆ ದೊಡ್ಡ ಸ್ಪೂನ್ಲೆ 1.5 ಸ್ಪೂನ್ ಹಾಕೋರಿ. ನಾನು 2 ಸಣ್ಣ ಸ್ಪೂನ್ಲೆ 3 ಸ್ಪೂನ್ ತೊಗೊಂಡಿದ್ನಿ. ನಾನು ಸ್ವಲ್ಪ ದೊಡ್ಡ ಸ್ಪೂನ್ಲೆ 2.5 ಸ್ಪೂನ್ ಹಾಕೀನಿ ಇದ್ರೊಳಗೆ. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಂದ್ರೆ ನೋಡೋತ್ತಿಗೆ ಬಾಯಾಗ ನೀರು ಬರ್ತಾವೆ, ಅಷ್ಟು ಚಂದ
ಸ್ಮೆಲ್ಲು ಮತ್ತು ಇದು ಆಗಿತ್ತು, ಕಲರ್ ಆಗಿತ್ತು. ಈಗ ನೋಡಿರಿ ಎಲ್ಲ ಚಿಕನನ್ನು ಎಲ್ಲ ಬೇಯಿಸ್ಕೊಂಡೀನಿ. ಅಂದರೆ ಎಣ್ಣೆ ಒಳಗೆ ಫ್ರೈ ಆಗೈತಿ. ಆಲ್ಮೋಸ್ಟ್ ಅರ್ಧ ಅದರೊಳಗೆ ಬೆಂದಿರ್ತೈತಿ ಅದು. ಈಗ ನೀರು ಹಾಕೋತೀನಿ ರೀ, ಕಾಸಿ ಇಟ್ಕೊಂಡಿನಿ ನೋಡಿರಿ, ಆ ನೀರು ಹಾಕೋತೀನಿ ಈಗ. ಈ ಥರ ಸಾಂಬಾರು ಮಾಡಿದ್ರೆ ರೊಟ್ಟಿ ಒಳಗಾಗಲಿ ಮತ್ತು ಅನ್ನದೊಳಗಾಗಲಿ ಚೆನ್ನಾಗಿರ್ತೈತೆ ರೀ. ಈಗ ನೀರು ಹಾಕೊಳಕತ್ತೀನಿ ನೋಡಿರಿ. ಈಗ ಎರಡು ಚರಿಗೆ ಕಾಸ್ಕೊಂಡಿದ್ದು ನಾನು ನೀರು 2 ಚರಿಗೆ ಹಾಕೊಳಕತ್ತೀನಿ. ಇದು ಕುದಿಲ್ರಿ, ಕುದ್ದು ಬಳಕ ಟೇಸ್ಟ್ ಹೆಂಗೈತಿ ಹೇಳ್ತೀನಿ. ಈಗ ಕುದಿಲಾಕ ಇಟ್ಕೊಂಡೀನಿ ನಾನು. ನೋಡ್ಬೋದು ಎಲ್ಲನೂ ಪೀಸ ನನ್ನ ಎಣ್ಣೆ ಒಳಗೆ ಸ್ವಲ್ಪ ಕುದ್ದಾವ್ರಿ. ಇನ್ನೇನು ಸ್ವಲ್ಪ ಕುದಿಬೇಕಷ್ಟೇ. ಈಗ ಆಲ್ಮೋಸ್ಟ್ ಕುದಿಲಾಕತ್ತೈತ್ರಿ, ನೋಡ್ಬೋದು ನೀವು ವಿಡಿಯೋದಾಗ. ಈಗ ಇದಕ್ಕೆ ತುಪ್ಪ ಹಾಕೊಳಕತ್ತೇನೆ ನೋಡ್ರಿ. ಒಂದು 2-3 ಸ್ಪೂನ್, 2-3 ಸ್ಪೂನ್ ಅಲ್ಲ, 1 ಸ್ಪೂನ್ ತುಪ್ಪ ಹಾಕೊಂಡ್ರೆ ನಡಿತೈತಿ. ಇತ್ತಂದ್ರೆ ಹಾಕ್ಕೋಬೋದು, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಕೋಬೋದು. ತುಪ್ಪ ಹಾಕ್ಕೊಂಡಿವಂದ್ರೆ ಸ್ವಲ್ಪ ರುಚಿ ಇರ್ತೈತಿ ಅಂತ ನಾನು ತುಪ್ಪ ಹಾಕ್ಕೊಳಕತ್ತೀನಿ ರೀ. ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು, ಒಂದಿಷ್ಟೇ ಜಾಸ್ತಿ ಆಯಿತು. ತುಪ್ಪ ಹಾಕಿ ನೋಡ್ರಿ, ಅದಕ್ಕೆ ಅದು ಅಷ್ಟು ಎಣ್ಣೆ ಕಾಣತೈತಿ. ಇದಕ್ಕೆ ಮ್ಯಾಗ ಸ್ವಲ್ಪ ತೆಂಗಿನ ಇದು ಇರ್ತೈತಿ ನೋಡ್ರಿ, ರುಬ್ಕೊಂಡಿರ್ತೀವಿ ನೋಡ್ರಿ ತೆಂಗಿನಿಂದ, ಅದನ್ನು ಹಾಕ್ಕೊಳಕತ್ತೀನಿ ನೋಡ್ರಿ ನಾನು. ಅಂದ್ರೆ ಸಾಂಬಾರು ಗಟ್ಟಿ ಆಗ್ಲತ್ತಂದ್ರೆ ಅಷ್ಟೇ. ನೀವು ಬೇಡಪ್ಪ ಅದು ಸ್ವಲ್ಪ ತಿಳಿನೇ ಇರ್ಲತ್ತಂದ್ರೆ ಸ್ಕಿಪ್ ಮಾಡ್ಕೋಬೋದು, ತೆಂಗಿನದೇನು ಹಾಕೋದೇನು ಅವಶ್ಯಕತೆ ಇಲ್ಲ. ಈಗ ಗ್ಯಾಸ್ ಬಂದ್ ಮಾಡ್ಕೋತೀನಿ. ಈಗ ಸಾಂಬಾರು ಆಗೈತ್ರಿ, ನೋಡ್ಬೋದು ಕಲರ್ ಹೆಂಗೆ ಬಂದೈತಿ. ನಾನು ಕಲರ್, ಒಬ್ಬೊಬ್ರು ಸಾಂಬಾರು ಕಲರ್ ಹಾಕ್ತಾರೆ, ಫುಡ್ ಕಲರ್. ನಾನು ಫುಡ್ ಕಲರ್ ಯೂಸ್ ಮಾಡಂಗಿಲ್ಲ ರೀ. ನೋಡಿರಿ ಈ ಥರ ಸಾಂಬಾರು ಆಗೈತಿ. ಈಗ ನೀವು ಚಪಾತಿ ಒಳಗಾದ್ರೂ ತಿನ್ಬೋದು, ಮತ್ತು ಮುದ್ದೆ ಒಳಗೆ ಅಷ್ಟು ಚೆನ್ನಾಗಿ ಹತ್ತಂಗಿಲ್ಲ ರೀ. ಯಾಕಂದ್ರೆ ತಿಳಿ ಮಾಡಿರ್ತೀವಿ, ಟೇಸ್ಟ್ ಇರೋಂಗಿಲ್ಲ. ಅಂದ್ರೆ ಖಡಕ್ ರೊಟ್ಟಿ ಒಳಗೆ ಚೆನ್ನಾಗಿರ್ತೈತಿ. ನನ್ನ ರೊಟ್ಟಿ ಕಲಸ್ಕೊಂಡೀನಿ ಈಗ ರೊಟ್ಟಿ ಒಳಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಖಡಕ್ ರೊಟ್ಟಿ ಅದಾವೆ, ಅದ್ರ ಮ್ಯಾಗ ಸಾಂಬಾರು ಹಾಕ್ಕೊಂಡು ನಮ್ಮ ಅಣ್ಣ ಕೊಡಾಕತ್ತೀನಿ. ಖಡಕ್ ರೊಟ್ಯಾಗ ನೋಡ್ರಿ, ಅದು ಬೀಜಾಳ ರೊಟ್ಟಿ ಒಳಗೆ ಮಸ್ತ್ ಹತ್ತೈತೆ ರೀ. ನೀವು ಎಷ್ಟು ರೊಟ್ಟಿ ತಿಂದಿರಂತೆ ಗೊತ್ತಾಗಂಗಿಲ್ಲ, ಅಷ್ಟು ಚೆನ್ನಾಗತ್ತೈತಿ ಚಿಕನ್ ಸಾಂಬಾರು ಅದು. ಈಗ ಚಪಾತಿ ಜೊತೆನೂ ಚೆನ್ನಾಗ್ತೈತಿ. ಚಪಾತಿ ಮತ್ತು ಸುಕ್ಕ ಮಾಡಿದ್ದೀನಿ ನಾನು, ಸುಕ್ಕದು ವಿಡಿಯೋ ಹಾಕ್ತೀನಿ ರೀ. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.